ನಿಮ್ಮ ಶ್ರೀಮತಿ, ಮನೆಗೆ ಆರತಿ, ಸುಮತಿ, ಪ್ರಮೀಳಾ ಜೋಶಿ ಅವರು ಎಂಟ್ರಿ ಕೊಟ್ಟು ಬಳಿಕ ಲೈಫ್ ಹೆಂಗೆ ಬದಲಾಯಿತು? ತುಂಬ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ನನಗೆ ಅವಳೊಂದು ರೀತಿ ಶ್ರೀಮತಿ ಮತ್ತು ತಾಯಿ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತಾರೆ. ಯಾಕೆಂದರೆ ನನ್ನ ಮೇಘನಾಗೆ ಅವಳು ತಾಯಿ, ನನ್ನ ರಾಯನ್ಗೆ ಅವಳು ಅಜ್ಜಿ, ಅವರ ತಮ್ಮಂದರಿಗೆ ಅವಳ ಅಕ್ಕ, ಅವಳ ಅಕ್ಕಂದ್ರಿಗೆ ಅವಳ ತಂಗಿ, ನನ್ನ ಕುಟುಂಬಕ್ಕೆ ಅವಳು ಅತ್ತೆ, ಅಂದರೆ ಅಣ್ಣನ ಹೆಂಡತಿ ಅತ್ತಿಗೆ ಆಗ್ತಾಳೆ, ನನ್ನ ಸ್ನೇಹಿತರಿಗೆ ಅವಳು ಸ್ನೇಹಿತೆ, ನಮ್ಮ ಇಂಡಸ್ಟ್ರಿನಲ್ಲಿ ಗೌರವಾನ್ವಿತ ನಾಯಕಿ ನಟಿ. ಆಕೆ ಕೂಡ ಚೇಂಬರಲ್ಲಿ ಉಪಾಧ್ಯಕ್ಷೆಯಾಗಿ ಕೆಲಸ ಮಾಡಿದ್ದಾಳೆ. ಆಕೆಯ ಪ್ರೇರಣೆಯಿಂದಲೇ ನಾನು ಚೇಂಬರ್ಗೆ ಬಂದಿದ್ದು. ಇನ್ಫ್ಯಾಕ್ಟ್ ಆಕೆಯೇ ಮೊದಲನೇ ಸಿನಿಮಾ ಮಾಡಿದ್ದು ನಮ್ಮ ಕುಟುಂಬದಲ್ಲಿ. ಅಂದರೆ ಆ್ಯಸ್ ಎ ನಿರ್ಮಾಪಕಿಯಾಗಿ ಹಿಂದೆ ಮಾಡಿದರು ಅವರು, ಅಕ್ಕಾಲ ಸೇರಿ ಎಲ್ಲ ಮಾಡಿದರು. ನನ್ನ ಮದುವೆ ಆದ ನಂತರ ತಾಯಿ ಅಂತ ಒಂದು ಪಿಕ್ಚರ್ನ ಮಾಡಿದ್ವಿ. ಅದಕ್ಕೆ ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಬಂತು. ಆ ತಾಯಿ ಪಾತ್ರನ ಅವಳೇ ಮಾಡಿದ್ಲು. ಅದರ ನಿರ್ದೇಶನವನ್ನು ನನ್ನ ಗುರುಗಳಾದಂಥ, ನಾನು ಮೇಷ್ಟ್ರೆ ಅಂತಲೇ ಕರೆಯುವಂಥ ನಾಡೋಜ ಬರಗೂರು ರಾಮಚಂದ್ರ ಪಾದನ ನಿರ್ದೇಶನ ಮಾಡಿದ್ರು. ಅದಾದಮೇಲೆ ನಾನು ಇನ್ನೊಂದು ಅಷ್ಟಾವಕ್ರ ಅಂತ ಒಂದು ಸಿನಿಮಾ ಮಾಡಿದೆ. ಅದು ಬರಗೂರವರ ಶಿಷ್ಯನೇ ರವಿ ಅಂತ ಅಸೋಸಿಯೇಟ್ ಡೈರೆಕ್ಟ್ರು, ಭಾಳ ಚೆನ್ನಾಗಿ ಮಾಡಿಕೊಟ್ಟ. ಅದಾದಮೇಲೆ ಇನ್ನೊಂದು ಪವನ್ ಅಂತ ನಮ್ಮ ಬೆನಕದಲ್ಲಿದ್ದಂಥ ಹುಡುಗ, ಪುಟಾಣಿ ಪಂಟರ್ಸ್ ಅಂತ ಮೇಘನ ಇದು ಮಾಡಿದ್ಲು. ಸೊ 3 ಸಿನಿಮಾ ಮಾಡಿದ್ದೀವಿ. ಮೇಘನಾಗೂ ರಾಜ್ಯ ಪ್ರಶಸ್ತಿ ಬಂದಿದೆ. ಈ ಕಡೆ ನನಗೆ 3 ಶಕ್ತಿಯಾಗಿದೆ. 3 ಶಿವನಿಗೆ ಹೇಗೆ ಎರಡ ಬಲ ಇದ್ದಂಗೆ, ಒಂದು ಕಡೆ ನನಗೆ ಪ್ರಮೀಳಾ, ಮತ್ತೊಂದು ಕಡೆ ಮಗಳಾದಂಥ ಮೇಘನ. ನೆತ್ತಿ ಕಣ್ಣು ಅಂದರೆ ನಮ್ಮ ರಾಯನು.